ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಶಾರದಾ ಹೇಳ್ತಾ ಇರ್ತಾಳೆ, ನಾನು ಇಲ್ಲಿ ಹಿಡಿತೀನಿ, ಎಲ್ಲರೂ ಹೊರಗಡೆ ಬನ್ನಿ ಸರ್, ನೀವು ಬನ್ನಿ ಅಂತ ಅಂದ್ಬಿಟ್ಟು ಸಿದ್ಧಾರ್ಥನ ಹೊರಗಡೆ ಕಳ್ಸೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಜಾರಿ ಬಿದ್ದಿದ ತಕ್ಷಣ ಸಿದ್ದು ಹೋಗಿ ಹಿಡ್ಕೊಬಿಡ್ತಾನೆ. ಹಾಗೆ ಇಬ್ಬರು ಒಬ್ರ ಮುಖೊಬ್ರು ನೋಡ್ತಿರ್ಬೇಕಾದ್ರೆ ಅನಸೂಯ ನಾಚ್ಕೊಂಡು ಹೇಳ್ತಾ ಇರ್ತಾಳೆ, ನೀವಿಬ್ರು ಹೊರಗಡೆ ಬನ್ನಿ, ನಾನೇ ಇಲಿ ಹಿಡಿತೀನಿ, ಎಷ್ಟೆಲ್ಲ ಇಲಿ ಹಿಡಿದಿದ್ದೀನಿ, ಈ ಇಲಿ ಯಾವ್ದು ನನಗೆ ದೊಡ್ಡದು, ನೀವೆಲ್ಲ ಹೊರಗಡೆ ಹೋಗಿ, ನಾನು ಇಲಿ ಹಿಡಿತೀನಿ ಅಂದ್ಬಿಟ್ಟು ದೀಪು ಪುಟ್ಟ ಒಂದು ಪೊರ್ಕೆ ತಗೋ ಅಂತ ಅಂದಾಗ ದೀಪು ಪೊರ್ಕೆನ ತಂದ್ಕೊಟ್ಟು, ತಗೊಳಜ್ಜಿ ಅಲ್ಲಿದೆ ಇಲಿ ಓಡಿರಿ ಅಂತ ಅಂದಾಗ ಓಡಿಸಾಡಿಸ್ತಾ ಇರಬೇಕಾದ್ರೆ ಸಿದ್ದು ಸಿಕ್ಕಾಪಟ್ಟೆ ಹೆದರ್ಕೋತಾ ಇರ್ತಾನೆ. ಹಾಗೆ ಅಂತೂ ಇಂತೂ ಇಲಿನ ಕಿಟಕಿಯಿಂದ ಆಚೆ ಓಡಿಸಿದ ತಕ್ಷಣ ಸಿದ್ದು, ನಿಮಗೆಲ್ಲ ಸಮಾಧಾನ ಆಯಿತಾ, ಏನಕ್ಕಪ್ಪ ಇಷ್ಟೆಲ್ಲ ಹೆದರ್ಕೊಬಿಟ್ರಿ, ಅದು ನಾನು ಇರಬೇಕಾದ್ರೆ ನೀವೆಲ್ಲ ಹೆದರ್ಕೋತಿದ್ದೀರಲ್ಲ ಅಂತ ಅಂದಾಗ ಶಾರದಾ ಗುರಾಯಿಸ್ಕೊಂಡು ಸಿದ್ದುನ ನೋಡ್ತಾ ಇರ್ತಾಳೆ. ದೀಪು ಬೇಕು ಬೇಕು ಅಂತ ಅಪ್ಪ ಇಲಿ ಇಲಿ ಅಂತ ಅಂದಾಗ ಸಿದ್ದು ಹೆದರ್ಕೊಂಡು ಶಾರದಾ ಶರ್ಗಿಂದ ಬಚ್ಚಿಟ್ಕೋತಿರ್ಬೇಕಾದ್ರೆ ಎಫ್ರಿ ಫುಲ್ ಅಂತ ಅನ್ಬೇಕಾದ್ರೆ ಎಲ್ಲರೂ ನಗಾಡ್ತಾ ಇರ್ತಾರೆ. ಹಾಗೆ ಮತ್ತೆ ಸಿದ್ದು ಶಾರದನ ಗಟ್ಟಿಯಾಗಿ ಕೈ ಹಿಡ್ಕೊಂಡಿರೋದ್ರಿಂದ ಗುರಾಯಿಸ್ತಿರ್ಬೇಕಾದ್ರೆ ಕೈ ಬಿಟ್ಟು, ನಾನಲ್ಲಪ್ಪ ಎಲ್ಲ ದೀಪುನೇ ಮಾಡಿದ್ದು ಅಂತ ಹೇಳ್ಬೇಕಾದ್ರೆ, ಅಲ್ಲ ಪುಟಾಣಿ ನನ್ನನ್ನು ರೇಗಿಸ್ಬಿಟ್ಟೆಲ್ಲ ಅಂತ ಅಂದಾಗೆ ಹೌದು ಮತ್ತೆ ಅಂತ ನಗಾಡ್ತಾ ಇರ್ತಾಳೆ. ಹಾಗೆ ಶಾರದಾ ಹೇಳ್ತಾ ಇರ್ತಾಳೆ, ಊಟ ಮಾಡ್ದಲೆ ಎಲ್ಲ ಮಲಗಿದ್ರಲ್ಲ, ಅದಕ್ಕೆ ಇಲಿ ಬಂದು ನಮ್ಮನ್ನೆಲ್ಲ ಎದಾಳಿಸ್ತಿದೆ ಅಂತ ಅಂದಾಗ ದೀಪು ಪುಟ್ಟ ಹೇಳ್ತಾ ಇರ್ತಾಳೆ, ಗಣಪತಿಯ ವಾಹನ ಇಲಿರಾಯ ಅಲ್ವಾ, ಅದಕ್ಕೆ ನನಗೆ ಗಣಪತಿ ಅಂತಂದರೆ ತುಂಬ ಇಷ್ಟ, ಅದಕ್ಕೆ ನಿಮ್ಮಪ್ಪ ಅಮ್ಮನ ರೇಗಿಸ್ಬಿಟ್ಟು ನಿನ್ನ ಊಟಕ್ಕೆ ಎದಾಳಿಸ್ತೀನಿ ಅಂತ ಬಂದು ನನಗೆ ಹೆಲ್ಪ್ ಮಾಡಿದೆ ಅಲ್ವಾ ಅಮ್ಮ ಅಂತ ಅನ್ಬೇಕಾದ್ರೆ ಎಲ್ಲರೂ ನಗಾಡ್ಕೊಂಡು ಊಟಕ್ಕೆ ಕೂತ್ಕೋತಾರೆ. ಹಾಗೆ ಪ್ರೀತಿಯಿಂದ ಶಾರದಾ ದೀಪು ಊಟ ಮಾಡಿಸ್ತಿರ್ಬೇಕಾದ್ರೆ ಸಿದ್ದು ಹಾಗೆ ನೋಡಿಕೊಂಡು ನನಗೆ ಊಟ ಮಾಡಿಸಿ ಅಂತ ಕಣ್ಸನ್ನೆ ಮಾಡ್ತಿರ್ಬೇಕಾದ್ರೆ ಗುರಾಯಿಸ್ತಾ ಇರ್ತಾಳೆ. ಸರಿ ಆಯಿತು ಬಿಡ್ರಿ, ನಾನೇ ತಿಂತೀನಿ ಅಂತ ತನ್ನ ಪಾಡಿ ತಾನು ಶಾರದಾ ಮುಖ ನೋಡಿಕೊಂಡು ತುಂಬ ಖುಷಿಯಿಂದ ಸಿದ್ದು ಇಲ್ಲಿ ಊಟ ಮಾಡ್ತಾ ಇರ್ತಾನೆ. ಹಾಗೇನೊಂದು ಕಡೆ ಪಾರಿಜಾತ ಹೊರಗಡೆ ಬಂದ್ಬಿಟ್ಟು ಈ ನವೀನ ಏನೋ ವಾಯ್ಸ್ ಮೆಸೇಜ್ ಕಳಿಸಿದ್ದಾನೆ, ಅದೇನು ಅಂತ ನೋಡೋಣ ಅಂತ ಓಪನ್ ಮಾಡಿದ ತಕ್ಷಣ, ಏನಜ್ಜಿ ನಿಮ್ಮ ಮೊಮ್ಮಗ ನವೀನ ಮರ್ತೋಗ್ಬಿಟ್ನಾ, ಇಲ್ಲಿ ನಿಮ್ಮ ಮಗ ನೋಡಿದ್ರೆ ಒಳ್ಳೆ ಥರ ನಾಟಕ ಮಾಡ್ತಾ ಇದ್ದಾನೆ, ಯಾವ ದುಡ್ಡು ಸಹ ಬೇಡ, ಆ ದುಡ್ಡೆಲ್ಲ ನಾವು ಇಸ್ಕೊಳ್ಳೋದು ಬೇಡ, ನಮ್ಮ ಪಾಡಿಗೆ ನಾವು ಜೀವನ ಮಾಡೋಣ ಅಂತ ಹೇಳ್ತಾ ಇದ್ದಾನೆ. ಹಾಗಂತ ನನಗಿರೋಕ್ಕಾಗಲ್ಲ, ಕೆಲಸ ಆದಮೇಲೆ ನಿಮ್ಮ ಮೊಮ್ಮಗಳು ನನಗೆ ಕೈ ಕೊಡ್ತಾ ಇದ್ದಾಳೆ, ಇಲ್ಲಿ ಅಕ್ಕಿ ಬೇಳೆ ಏನಕ್ಕೂ ದುಡ್ಡಿಲ್ಲ, ಈಗೇನು ನಿಮ್ಮ ಮೊಮ್ಮಗಳು ದುಡ್ಡು ಹಾಕ್ತಾಳೆ ಇಲ್ವಾ ಅಂತ ಆವಾಜ್ ಆಗ್ತಾ ಇರ್ತಾನೆ. ಹಾಗೆ ಅಕ್ಕನ ನಂಬಕ್ಕಾಗಲ್ಲ, ನನ್ನ ಅಕೌಂಟಿಗೆ ದುಡ್ಡು ಹಾಕ್ತಾಳೆ ಇಲ್ವೋ ಕೇಳಿ, ಇಲ್ಲ ಅಂತಂದರೆ ಗೊತ್ತಲ್ಲ ನಾನು ಏನು ಮಾಡ್ತೀನಿ ಅಂತ ಅಂದಾಗ ಇವಳು ಸಿಕ್ಕಾಪಟ್ಟೆ ಹೆದರಿಕೆ ಆಗ್ತಾ ಇರುತ್ತೆ. ಅಯ್ಯೋ ದೇವ್ರೆ, ಮೊದಲು ನಾನು ಗೋಲ್ಡ್ಗೆ ಹೇಳ್ಬಿಟ್ಟು ಅವನ ಅಕೌಂಟಿಗೆ ದುಡ್ಡು ಹಾಕಿಸ್ಬೇಕು, ಇಲ್ಲ ಅಂತಂದರೆ ಎಲ್ಲ ಸತ್ಯನೂ ಸಹ ಅವನಿಗೆ ಗೊತ್ತು, ಏನು ಬೇಕಾದರೂ ಮಾಡಿ ನಮ್ಮನ್ನು ಬೀದಿ ತಂದುಬಿಡ್ತಾನೆ, ಆದಷ್ಟು ಬೇಗ ನವೀನನ ಅಕೌಂಟಿಗೆ ದುಡ್ಡು ಹಾಕಕ್ಕೆ ಹೇಳ್ತೀನಿ ಅಂತ ಪಾರಿಜಾತ ಟೆನ್ಷನ್ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಮುರಳಿ ಗೊತ್ತಿಲ್ಲದೆ ಶಾರದಾ ಹೋಟೆಲ್ ಹತ್ರ ಬರ್ತಾನೆ. ಬಂದ್ಬಿಟ್ಟು ಇದೇನಿದು ಈ ಲೊಕೇಶನ್ನ ಕಳಿಸಿದ್ರಲ್ಲ ವೈದೇಹಿ, ಮೇ ಬಿ ತಿಂಡಿ ಊಟಕ್ಕೆ ಇರ್ಬೋದು, ಮೇ ಬಿ ಹೋಟೆಲ್ ಚೆನ್ನಾಗಿದೆ ಅಂತ ಅನ್ಸುತ್ತೆ, ಅದಕ್ಕೆ ಲೊಕೇಶನ್ ಕಳಿಸಿದ್ದಾಳೆ ಅಂತ ಅಂದ್ಬಿಟ್ಟು ನೇಮ್ ಪ್ಲೇಟ್ ನೋಡಿದಾಗ ಇದೇನಿದು ಅಮ್ಮಮ್ಮ ತಿಂಡಿ ಮನೆ ಅಂತ ಇದೆಯಲ್ಲ, ಯಾವುದಾದ್ರೂ ದೇವ್ರ ಹೆಸರು ಅಥವಾ ಫ್ಯಾನ್ಸಿಯಾಗಿ ಇಡ್ಬೋದಿತ್ತು, ಅದನ್ನು ಬಿಟ್ಟು ಇವರು ಡಿಫ್ರೆಂಟಾಗಿ ಹೆಸರಿಟ್ಟಿದ್ದಾರಲ್ಲ, ಮೇ ಬಿ ಊಟ ಫುಡ್ಡು ಚೆನ್ನಾಗಿರ್ಬೋದು, ಅದಕ್ಕೋಸ್ಕರ ವೈದೇಹಿ ಈ ಹೋಟೆಲ್ನ ಸೆಲೆಕ್ಟ್ ಮಾಡಿದ್ದಾಳೆ ಅಂತ ಮಾತಾಡ್ಕೊತಿರ್ಬೇಕಾದ್ರೆ ಅಷ್ಟೊತ್ತಿಗೆ ವೈದೇಹಿ ಬರ್ತಾಳೆ. ಏನಿದು ನನಗೇನೋ ಮುಂಚೆ ಬಂದಿದ್ದೀರಲ್ಲ, ಯಾವ ದೇವ್ರು ನಿಮಗೆ ಒಳ್ಳೆ ಬುದ್ಧಿ ಕೊಟ್ಟ ಅಂತ ಅನ್ಬೇಕಾದ್ರೆ ಆ ದೇವ್ರನ್ನ ಹೋಗಿ ಕೇಳು, ಅಲ್ಲ ನಿನ್ನನ್ನು ಮದುವೆ ಆಗ್ತೀನಿ ಅಂತ ನಾನು ಹೇಳಿದ್ದೆ ತಾನೆ, ಅಂದಮೇಲೆ ಏನಕ್ಕೆ ಪದೇ ಪದೇ ನನಗೆ ಟಾರ್ಚರ್ ಕೊಟ್ಟು ಬನ್ನಿ ಬನ್ನಿ ಅಂತ ಕರೆಸ್ತೀಯ ಅಂತ ಅಂದಾಗ, ಇದೊಳ್ಳೆ ಸರಿ ಆಯ್ತಲ್ರಿ, ನಾವೇನು ಫಸ್ಟ್ ಟೈಮ್ ಮೀಟ್ ಮಾಡ್ತಿದ್ದೀವ, ಮುಂಚೆ ಎಲ್ಲ ನಾನು ಕರೆದ್ರೆ ಸಾಕು ಓಡೋಡಿ ಬರ್ತಾಯಿದ್ರಿ, ಇವಾಗ ನೋಡಿದ್ರೆ ಯಾಕ್ರೆ ಈ ರೀತಿ ಮಾತಾಡ್ತಿದ್ದೀರಲ್ಲ, ಬರ್ತಾ ಬರ್ತಾ ರಾಯಲ್ ಕುದುರೆ ಕತ್ತೆ ಅಂತ ಅಂತಾರಲ್ಲ, ಹಾಗೆ ನಿಮಗೆ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗಿದೆ ಅಂತ ಅಂದಾಗ, ಯಾಕೆ ಹಿಂಗೆ ಆಡ್ತೀಯ, ನಾನೊಂದು ಹೇಳಿದ್ರೆ ನೀನೊಂದು ತಪ್ಪಾಗಿ ಕೇಳ್ಕೊತೀಯ ಅಂತ ಮುರಳಿ ಹೇಳ್ತಾ ಇರ್ತಾನೆ. ಸುಮ್ಮನೆ ಏನಕ್ಕೆ ಜಗಳಾಡ್ತೀಯ, ಕಾಲ ಒಂದೇ ಥರ ಇರಲ್ಲ, ಅರ್ಥ ಮಾಡ್ಕೊ ಅಂತ ಅಂದಾಗ, ಏನೋ ಗೊತ್ತಿಲ್ಲ, ನಾನು ಆಗಿದ್ದಕ್ಕೆ ನೀವು ಬಂದಿದ್ದೀರ ಅಷ್ಟೇ, ಬಿಡಿ, ಮನಸ್ಸಿಗಂತೂ ನೆಮ್ಮದಿ ಇಲ್ಲ, ಒಳ್ಳೆ ಊಟನಾದರೂ ಮಾಡೋಣ ಅಂತ ಅಂದಾಗ, ನಿನಗೆ ಯಾವ್ದು ಬೇಕು ಅದನ್ನು ಆರ್ಡ್ರ್ ಮಾಡ್ಕೊ ಅಂತ ಅಂದಾಗ, ಸರಿ ಆಯಿತು ಬನ್ನಿ ಒಳಗಡೆ ಹೋಗಿ ಊಟ ಮಾಡೋಣ ಅಂತ ಇಬ್ಬರು ಈ ಕಡೆ ಶಾರದಾ ಹೋಟೆಲ್ ಬರ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ವೈದೇಹಿ ಮತ್ತು ಮುರಳಿ ಹೋಟೆಲ್ ಒಳಗಡೆ ಬಂದು ಕೂತ್ಕೊಂಡಾಗ ವೈದೇಹಿ ಸುತ್ತಮುತ್ತ ನೋಡ್ತಾ ಇರ್ತಾಳೆ. ಯಾರಿಗಾದ್ರೂ ವೆಯ್ಟ್ ಮಾಡ್ತಿದ್ಯಾ, ಏನಕ್ಕೆ ಆ ಕಡೆ ಈ ಕಡೆ ನೋಡ್ತಿದೆಯಲ್ಲ ಅಂತ ಅಂದಾಗ, ಏನಿಲ್ಲ ಹೋಟೆಲ್ ತುಂಬ ಚೆನ್ನಾಗಿತ್ತು ಅದಕ್ಕೆ ನೋಡ್ತಾ ಇದ್ದೆ ಅಂತ ಅಂದಾಗ, ಹೌದು ನಾನು ಹಂಗೆ ಅಂದ್ಕೊಂಡೆ, ಇದೇನು ಡಿಫ್ರೆಂಟ್ ಹೆಸರಿಟ್ಟಿದ್ದಾರಲ್ಲ ಅಂತ ಅಂದ್ಕೊಂಡೆ, ಬಟ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಏನಾದರೂ ಆರ್ಡ್ರ್ ಮಾಡು ಅಂತ ಅಂದಾಗ, ವೆಯ್ಟರ್ ಬನ್ನಿ ರೊಟ್ಟಿ ಮತ್ತು ದಾಲ್ ಕೊಡಿ ಅಂತ ಅಂದಾಗ ತಂದು ಕೊಟ್ಟ ತಕ್ಷಣ ಪ್ರೀತಿಯಿಂದ ತಿಂತಾ ಇರ್ತಾರೆ. ಹಾಗೆ ಮತ್ತೆ ವೈದೇಹಿ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ, ಆದಷ್ಟು ಬೇಗ ಶಾರದಾ ಮತ್ತು ಸಿದ್ಧಾರ್ಥ್ ಬಂದರೆ ಸಾಕಪ್ಪ, ಅವರಿಬ್ಬರು ನಮ್ಮಿಬ್ಬರನ್ನ ನೋಡಿ ಮನೇಲಿ ಏನಾದರೂ ವಿಷಯ ಹೇಳಿದರೆ ಸಾಕು, ಇವರಂತೂ ಮನೇಲಿ ಹೇಳಲ್ಲ, ಅವ್ರ ಮುಖಾಂತರ ಆದರೂ ನನಗೆ ಒಳ್ಳೇದಾದರೆ ಸಾಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ, ತಿಂದು ತುಂಬ ಚೆನ್ನಾಗಿದೆ ರೊಟ್ಟಿ ದಾಲು, ಹೆಸರು ಕೇಳಿ ಊಟ ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡೆ, ಆದರೆ ತುಂಬ ಚೆನ್ನಾಗಿದೆ ಅಂತ ಮುರಳಿ ಹೇಳ್ತಿರ್ಬೇಕಾದ್ರೆ ಒಳ್ಳೊಳಗೆ ವೈದೇಹಿ ನಗಾಡ್ತಾ ಇರ್ತಾಳೆ. ಇದು ತನ್ನ ಮಗನ ಹೋಟೆಲು ಅಂತ ಗೊತ್ತಿಲ್ಲದಲ್ಲೇ ಇವರು ತಿಂತಾ ಇದ್ದಾರೆ, ಗೊತ್ತಾದರೆ ಎದ್ನೆ ಬಿದ್ನು ಅಂತ ಖಂಡಿತ ಓಡೋಗ್ತಾರೆ, ಎಲ್ಲಿ ಶಾರದಾ ಸಿದ್ದು ಇನ್ನೂ ಬರಲೇ ಇಲ್ವಲ್ಲ ಅಂತ ಹುಡುಕ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಕೋಪ ಮಾಡ್ಕೊಂಡು ಪಾರಿದ
ಪಾರಿಜಾತ ಜ್ಯೋತಿಕನ ಹತ್ರ ಬಂದ್ಬಿಟ್ಟು ಗೋಲ್ಡಿ ನೀನು ಮಾಡಿ ಸರಿನಾ ಅಂತ ಅಂದಾಗ ನಾನೇನು ಮಾಡಿದೆ ಅಂತ ಅಂದಾಗ ನವೀನಾಗೆ ಏನಕ್ಕೆ ದುಡ್ಡು ಕಳಿಸ್ತಿಲ್ಲ ಅಂತ ಅಂದಾಗ ಓಹ್ ಅದಾ ನನ್ನ ಹತ್ರ ದುಡ್ಡು ಇಲ್ಲ ಅದಕ್ಕೆ ಕಳಿಸ್ತಿಲ್ಲ ಅಂತ ಅಂದಾಗ ನಿನಗೆ ಗೊತ್ತಾ ಪಾಲಾಕ್ಷಿ ತುಂಬ ಕಷ್ಟದಲ್ಲಿದ್ದೇನೆ ನವೀನ ಹೇಳ್ದ ಅವ್ರಿಗೆ ಅಕ್ಕಿ ಬೇಳೆಗೂ ಸಹ ದುಡ್ಡಿಲ್ವಂತೆ ನೀನು ದುಡ್ಡು ಕಳಿಸ್ಲೇಬೇಕು ಇವಾಗ ಫಸ್ಟ್ ಪಾಲಾಕ್ಷನಿಗೆ ಕಾಲ್ ಮಾಡು ಅಂತ ಅಂದಾಗ ಇವ್ನದೊಳ್ಳೆ ಕರ್ಮ ಆಯ್ತಲ್ಲ ಇವ್ರ ಮೇಲೆ ಅಕ್ಕಿ ಬೇಳೆ ಇಲ್ಲ ಅಂತಂದರೆ ನಾನು ಸಹಾಯ ಮಾಡಬೇಕಂತೆ ಸರಿ ಬಿಡಿ ನಿಮಗೋಸ್ಕರ ಕಾಲ್ ಮಾಡ್ತೀನಿ ಅಂತ ಪಾಲಾಕ್ಷನಿಗೆ ಕಾಲ್ ಮಾಡ್ತಾ ಇರ್ತಾಳೆ. ಹೀಗೆ ಕಾಲ್ ಮಾಡ್ತಿರ್ಬೇಕಾದ್ರೆ ಪಾಲಾಕ್ಷ ಫೋನ್ ತೆಗಿದಲ್ಲೇ ಇರಬೇಕಾದ್ರೆ ಕೋಪ ಮಾಡ್ಕೊಂಡು ನೋಡಿದ್ರ ಫೋನೇ ತೆಗಿತಿಲ್ಲ ಅಂತ ಅಂದಾಗ ಫೋನ್ ತೆಗಿತಿಲ್ಲ ಅಂತಂದರೆ ಅವನಿಗೆ ಖಂಡಿತ ಕೋಪ ಬಂದಿದೆ ಅಂತ ಹೇಳ್ಬೇಕಾದ್ರೆ ಕೋಪನಾದರೂ ಬರಲಿ ಏನಾದರೂ ಬರಲಿ ನನಗೂ ಕೋಪ ಬರುತ್ತೆ ಅದಕ್ಕೆ ನಾನೇನು ಮಾಡಲಿ ಅಂತ ಅಂದಾಗ ಸ್ವಲ್ಪ ಯೋಚನೆ ಮಾಡು ಗೋಲ್ಡಿ ನಿನ್ನ ವಿಷಯ ಎಲ್ಲ ಪಾಲಾಕ್ಷನಿಗೆ ಗೊತ್ತು ಒಂದು ವೇಳೆ ಶಾರದಾ ಹತ್ರ ಹೋಗ್ಬಿಟ್ಟು ಈ ಮನೆ ಮಗಳು ನೀನೇ ಅಂತ ಅಂದರೆ ಏನು ಮಾಡೋಕ್ಕಾಗುತ್ತೆ ನಿನ್ನ ಕಲಿ ಅಂತ ಅಂದಾಗ ತುಂಬ ಶಾಕ್ ಆಗಿ ಜ್ಯೋತಿಕಾ ಪಾರಿಜಾತ ಮುಖನ ನೋಡ್ತಾ ಇರ್ತಾಳೆ. ಹಾಗೆ ಈ ಮನೆಯವರು ಪಾಲಾಕ್ಷ ಮಾತನ್ನ ನಂಬಿ ನನ್ನ ನಿನ್ನೂ ಆಚೆ ಹಾಕಿದ್ರೆ ಏನು ಮಾಡೋದು ಅಂತ ಅಂದಾಗ ಹೌದು ಗ್ರ್ಯಾನಿ ನೀವು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ಆದರೆ ಏನು ಮಾಡೋದು ಇವರು ಫೋನೇ ತೆಗಿತಿಲ್ವಲ್ಲ ಅಂತ ಅಂದಾಗ ಮೊದಲು ಪಾಲಾಕ್ಷನ ಮೀಟ್ ಮಾಡಿ ಮಾತಾಡು ಅವ್ನ ಕೋಪ ತಣ್ಣಗಾಗೋವರೆಗೂ ಏನಾದರೂ ಪ್ಲ್ಯಾನ್ ಮಾಡು ಅಂತ ಹೇಳ್ಕೊಡ್ತಾ ಇರ್ತಾಳೆ. ಹಾಗೆ ಮತ್ತೆ ಯೋಚನೆ ಮಾಡಿಬಿಟ್ಟು ಜ್ಯೋತಿಕಾ ಸರಿ ಅಪ್ಪ ಏನಿದ್ದಾರೆ ಅಲ್ಲಿ ಹುಡುಗಿ ಮಾತಾಡ್ಸ್ಕೊ ಬರ್ತೀನಿ ಅಂತ ಟೆನ್ಷನ್ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಮುರಳಿ ಮತ್ತೆ ವೈದೇಹಿ ತುಂಬ ಖುಷಿಯಿಂದ ಊಟ ಮಾಡ್ತಿರ್ಬೇಕಾದ್ರೆ ಸಡನ್ನಾಗಿ ಸಿದ್ದುನ ಮುರಳಿ ನೋಡ್ಬಿಡ್ತಾನೆ. ನೋಡಿ ಶಾಕ್ ಆಗಿ ಇದು ಸಿದ್ದು ಹೋಟೆಲ್ ಅಂತ ಅಂದಾಗ ಹೌದು ಅಂತ ಈ ಕಡೆ ವೈದೇಹಿ ಹೇಳ್ತಿರ್ಬೇಕಾದ್ರೆ ಅಲ್ಲ ಬೇಕು ಬೇಕು ಅಂತ ನನ್ನ ಸಿಗಾಕ್ಸೋಕ್ಕೆ ಇಲ್ಲಿ ಕರ್ಕೊಬಂದಿದ್ಯಾ ನಿನಗೆ ಯಾವ ಹೋಟೆಲು ಸಿಗಲಿಲ್ವಾ ನಿನ್ನ ಲಿಮಿಟ್ನ ನೀನು ಕ್ರಾಸ್ ಮಾಡ್ತಿದ್ಯಾ ಅಂತ ಅನ್ಬೇಕಾದ್ರೆ ನಾನು ಯಾವುದೂ ಕ್ರಾಸ್ ಮಾಡ್ತಿಲ್ಲ ಗೊತ್ತಾದರೆ ಗೊತ್ತಾಗಲಿ ಮೊದಲು ಊಟ ಚೆನ್ನಾಗಿದೆ ಊಟ ಮಾಡಿ ಅಂತ ಹೇಳ್ತಾ ಇರ್ತಾಳೆ. ನನಗೆ ಗಂಟ್ಲಲ್ಲಿ ಅನ್ನ ಇಳಿಯಲ್ಲ ಅವ್ನು ಬರೋಕ್ಕೂ ಮುಂಚೆ ನಾವು ಇಲ್ಲಿಂದ ಹೋಗೋಣ ಬಾ ಅಂತ ಅಂದಾಗ ನೀವು ಬೇಕಾದರೆ ಹೋಗಿ ನಾನು ಬರಲ್ಲ ನಾನು ಹೊಟ್ಟೆ ತುಂಬ ಇಲ್ಲೇ ಇವತ್ತು ಊಟ ಮಾಡಬೇಕು ಅಂತ ಹಠ ಮಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ನನ್ನ ಮಗನ ಮುಂದೆ ನನ್ನನ್ನು ಸಿಗಾಕ್ಸ್ಬೇಕು ಅಂತ ಪ್ಲ್ಯಾನ್ ಮಾಡಿದೆಯಲ್ವಾ ನೀನೇನಾದರೂ ಬರಲಿಲ್ಲ ಅಂತ ಅಂದರೆ ನನ್ನ ಮೇಲೆ ಆಣೆ ಇದಾಳು ಅಂತ ಅಂದ್ಬಿಟ್ಟು ಜಗಳ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಸಡನ್ನಾಗಿ ಶಾರದಾ ಬರ್ತಾಳೆ. ಇವರಿಬ್ಬರನ್ನ ನೋಡಿ ಶಾರದಾನಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಅಲ್ಲ ಇವರಿಬ್ಬರು ಇನ್ನೂ ಸಹ ಕಾಂಟ್ಯಾಕ್ಟಲ್ಲೇ ಇದ್ದಾರಲ್ಲ ಇವ್ರು ನಿಜವಾಗ್ಲೂ ಸಿದ್ಧಾರ್ಥ ಸರ್ ಹತ್ರನೇ ಬಂದಿದ್ದಾರಲ್ಲ ಏನಾದರೂ ನೋಡಿದರೆ ಏನು ಗತಿ ಆಗಬೇಕು ಇದು ಒಳ್ಳೆ ಬೆಳವಣಿಗೆ ಅಲ್ಲ ಏನಾದರೂ ಮಾಡಬೇಕು ಅಂತ ಸಿದ್ದನ ಆ ಕಡೆ ಕರೆಯೋಕ್ಕೆ ಅಂತ ಶಾರದಾ ಟ್ರೈ ಮಾಡ್ತಾ ಇರ್ತಾಳೆ. ಹಾಗೆ ವೈದೇಹಿ ಮತ್ತು ಮುರಳಿ ಹೋಗ್ತಾ ಇರಬೇಕಾದ್ರೆ ಸಡನ್ನಾಗಿ ಸಿದ್ದು ಅವ್ರ ಅಪ್ಪ ನೋಡಿಬಿಟ್ಟು ಅಪ್ಪ ಅಂತ ಕೂಗಿದಾಗ ಇವನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಅಷ್ಟೊತ್ತಿಗೆ ವೈದೇಹಿ ಪಾಸ್ ಆಗಿಬಿಡ್ತಾಳೆ. ಹಿಂತಿರುಗಿ ನೋಡಿದಾಗ ಅಪ್ಪ ನೀವಿಲ್ಲಿ ನನಗೆ ನೋಡಿ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ ಅಂತ ಸಿದ್ದು ಹಗ್ ಮಾಡ್ಕೊತಿರ್ಬೇಕಾದ್ರು ನನಗೂ ಅಷ್ಟೇ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ ಇಂಥ ಹೋಟೆಲಲ್ಲಿ ನನ್ನ ಮಗ ಓನರ್ ಆಗಿದ್ದಾನಲ್ಲ ಇಷ್ಟು ದಿನ ಏನು ನೆಲೆ ಇಲ್ಲ ಇವನಿಗೆ ಅಂತ ಅಂದ್ಕೊಂಡಿದ್ದೆ ಆದರೆ ಇವಾಗ ಒಂದೊಳ್ಳೆ ನೆಲೆಯಾಗಿ ನಿಂತಿದೆಯಾ ಈ ಹೋಟೆಲ್ನ ಓನರು ನನ್ನ ಮಗ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ ಇದೆ ಅಂತ ಅಂದಾಗ ನಾನು ಅಷ್ಟೇ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಪ್ಪ ಹೋಟೆಲ್ ಹೇಗಿದೆ ಅಂತ ಅಂದಾಗ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದೆಯಾ ಕಣು ಅಂತ ಅಂದಾಗ ಸರಿ ನೀನು ನಾನು ಮಾಡೋ ಅಡುಗೆ ಕೈ ರುಚಿ ನೋಡಲೇಬೇಕು ಅಂತ ಅಂದಾಗ ವೈನಾಟ್ ಯಾಕೆ ಆಗಬಾರ್ದು ಖಂಡಿತ ರುಚಿ ಮಾಡ್ತೀನಿ ಅಂತ ಅಂದಾಗ ಎಲ್ಲ ಟೇಬಲು ಬುಕ್ ಆಗಿದೆ ಸೊ ಇದನ್ನೊಂದನ್ನು ಕ್ಲೀನ್ ಮಾಡಿಕೊಡಿ ರೋಹನ್ ಅವರೇ ನಮ್ಮಪ್ಪನಿಗೆ ಊಟ ಬಡಿಸ್ಬೇಕು ಟೇಬಲ್ನ ಕ್ಲೀನ್ ಮಾಡ್ಕೊಡಿ ಅಂತ ಅಂದಾಗ ವೇಟರ್ ಬಂದು ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಅಪ್ಪನಿಗೆ ಊಟ ಬರ್ಸೋಕ್ಕೆ ಹೇಳ್ತಾ ಇರ್ತಾನೆ. ಮತ್ತೆ ಅಪ್ಪ ನಿಮಗೋಸ್ಕರ ಸ್ಪೆಷಲ್ ಡಿಶ್ ತರ್ತೀನಿ ಅಂತ ಅಂದ್ಬಿಟ್ಟು ಸಿದ್ದು ಖುಷಿಯಿಂದ ಹೋಗ್ತಿದ್ರೆ ಮುರಳಿಗೆ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ದಶರಥ ಪಾಲಾಕ್ಷಿನ ಮೀಟ್ ಮಾಡಬೇಕು ಅಂತ ಹೋಗ್ತಿರ್ಬೇಕಾದ್ರೆ ಅರ್ಧ ದಾರಿಲಿ ಕಾರು ಕೈ ಕೊಟ್ಬಿಡುತ್ತೆ. ಯಾವಾಗಲೂ ಸುಮಿತ್ರಾ ಹೇಳ್ತಾ ಇರ್ತಾಳೆ ನಾವೇನೋ ಮಾಡಬೇಕು ಅಂತ ಹೋಗ್ತಾ ಇದ್ರೆ ದೇವರು ಇನ್ನೊಂದು ಮಾಡ್ತಾನೆ ಕಣ್ರಿ ಅಂತ ಅನ್ನೋಳು ಅದು ನಿಜ ಅರ್ಧ ದಾರಿಲಿ ಗಾಡಿ ಕೆಟ್ಟೋಯ್ತಲ್ಲ ಏನು ಮಾಡಲಿ ಅಂತ ಅಂದ್ಬಿಟ್ಟು ಈ ಕಡೆ ಸರ್ವಿಸರ್ಗೆ ಕಾಲ್ ಮಾಡ್ತಾ ಇರ್ತಾನೆ. ನಾನು ದಶರಥ ಮಾತಾಡ್ತಾ ಇರೋದು ನನ್ನ ಗಾಡಿ ಟ್ರಬಲ್ ಬಂದಿದೆ ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಅಂತ ಅಂದಾಗ ಸರಿ ಸರ್ ಲೊಕೇಶನ್ ಕಳಿಸಿ ಅಂತ ಅಂದಾಗ ಸರಿ ಸರ್ ನಾವು ಕಾರನ್ನ ರೆಡಿ ಮಾಡೋಕ್ಕೆ ಬರ್ತೀವಿ ಅಂತ ಮೆಕ್ಯಾನಿಕ್ ಹೇಳಿ ಫೋನ್ ಕಟ್ ಮಾಡ್ತಾರೆ. ಇನ್ನೊಂದು ಕಡೆ ಯೋಚನೆ ಮಾಡ್ತಾ ಇರ್ತಾನೆ ಪಾಲಾಕ್ಷಿನ ಸರಿಯಾಗಿ ಅವತ್ತು ಮಾತಾಡ್ಸೋಕ್ಕಾಗಲಿಲ್ಲ ಇವತ್ತೋಗಿ ಮಾತಾಡ್ಸ್ಕೊ ಬರೋಣ ಅಂತಂದರೆ ಕಾರ್ ಕೆಟ್ಟೋಯ್ತು ಅಷ್ಟಕ್ಕೂ ಪಾಲಾಕ್ಷ ಶಾರದನೇನೋ ಕಾಪಾಡ್ದ ಅವನ ಹತ್ರ ತಿಳ್ಕೊಬೇಕಾಗಿರೋ ಸತ್ಯ ತುಂಬಾ ಇದೆ ಆದಷ್ಟು ಬೇಗ ಪಾಲಾಕ್ಷನ ಹತ್ರ ಮಾತಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಸಿದ್ದು ಅಪ್ಪ ಊಟ ಹೇಗಿದೆ ಅಂತ ಅಂದಾಗ ತುಂಬ ಚೆನ್ನಾಗಿದೆ ಮಗನೆ ಅಂತ ಅಂದಾಗ ನೀವು ಊಟ ಮಾಡ್ತೀರಿ ನನ್ನ ಕಷ್ಟವನ್ನು ಮಾತಾಡ್ಸ್ಕೊ ಬರ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಶಾರದಾ ಕೋಪ ಮಾಡ್ಕೊಂಡು ಬರ್ತಾಳೆ. ನಾನೆಲ್ಲ ನೋಡಿದೆ ಅಂತ ಅಂದಾಗ ಅವನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಏನು ನೋಡಿದೆ ಅಂತ ನೀವು ವೈದೇಹಿ ಅವ್ರನ್ನ ಕರ್ಕೊಬಂದು ಇಲ್ಲಿ ಊಟ ಮಾಡ್ತಿದ್ದನ್ನ ನಾನು ಕಣ್ಣಾರ ನೋಡಿದೆ ಅಂತ ಅಂದಾಗ ಮುರಳಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ನೀವಿನ್ನೂ ಹೆಂಗಸಿನ ಸಹವಾಸ ಬಿಟ್ಟಿಲ್ಲ ಅಂತ ಅಂದಾಗ ಅದು ನನ್ನ ಪರ್ಸ್ನಲ್ ಅಂತ ಅಂದಾಗ ನಾಚಿಕೆ ಆಗಲ್ವ ವಿಮಲಮ್ಮನಿಗೆ ಮೋಸ ಮಾಡ್ತಿದ್ದೀರಾ ಅಂತ ಅಂದಾಗ ಅದು ನನ್ನ ಪರ್ಸ್ನಲ್ ವಿಷಯ ನೀನು ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ಏನೇ ಇದ್ರೂ ನಮ್ಮಿಬ್ಬರ ನಡುವೆ ಇರಬೇಕು ಇದನ್ನೇನಾದ್ರು ನನ್ನ ಮಗನಿಗೆ ಗೊತ್ತಾದರೆ ಮುಂದಾಗೋ ಪರಿಣಾಮನ ನೀನು ಎದುರಿಸ್ಬೇಕಾಗುತ್ತೆ ಅಂತ ಮುರಳಿ ವಾರ್ನ್ ಮಾಡ್ತಾ ಇರ್ತಾನೆ. ವಾರ್ನ್ ಮಾಡಿ ಅಲ್ಲಿಂದ ಹೊರಟೋಗ್ತಿದ್ರೆ ಶಾರದಾ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು ಮುರಳಿನ ಗುರಾಯಿಸ್ಕೊಂಡು ನಿಂತ್ಕೊಬಿಡ್ತಾಳೆ. ಇನ್ನೊಂದು ಕಡೆ ದಶರಥ ಬೋರ್ಡ್ ಮೀಟಿಂಗ್ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಮೆಕ್ಯಾನಿಕ್ ಆಗಿ ಪಾಲಾಕ್ಷ ಬರ್ತಾನೆ. ಸರ್ ನಾನು
ರಿಪೇರಿ ಮಾಡೋಕ್ಕೆ ಅಂತ ಬಂದಿದ್ದೀನಿ ನಿಮ್ಮ ಕಾರ್ನ ಅಂತ ಅಂದಾಗ, ಈ ಕಡೆ ದಶರಥ ಅವನು ನೋಡ್ದಲೇ ಸರಿ ಆಯಿತು ಸರ್ ನೀವು ರಿಪೇರಿ ಮಾಡಿ ಅಂತ ಅಂದ್ಬಿಟ್ಟು ತನ್ನ ಪಾಡಿಗೆ ತಾನು ಮೀಟಿಂಗಲ್ಲಿ ಮಾತಾಡ್ತಿರ್ಬೇಕಾದ್ರೆ, ಸರ್ ಕಾರೆಲ್ಲ ರಿಪೇರಿ ಆಗೋಯ್ತು ಸರ್ ಅಂತ ಅಂದಾಗ, ಎಷ್ಟು ದುಡ್ಡಪ್ಪ ಅಂತ ಕೊಡೋಕ್ಕೆ ಬರ್ತಿರ್ಬೇಕಾದ್ರೆ ಪಾಲಾಕ್ಷನ ನೋಡಿ ಆಶ್ಚರ್ಯವಾಗಿ ದಶರಥ ನಿಂತ್ಕೊಬಿಡ್ತಾನೆ. ದಶರಥ ನೀನಾ ಅಂತ ಅಂದಾಗ, ಅಲ್ಲ ಪಾಲಾಕ್ಷ ನೀನು ಮೆಕ್ಯಾನಿಕ್ ಕೆಲಸ ಮಾಡ್ತಿದ್ದೀಯಾ, ಅದು ಬಿಸಿಲಲ್ಲಿ ಇಂಥ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದೀಯಲ್ಲ, ನಿನಗೊಂದು ಒಳ್ಳೆ ಕೆಲಸನ ನಾನು ಕೊಡಿಸ್ತೀನಿ, ನೀನು ಈ ರೀತಿ ಇರಬೇಡ ಕಣೋ, ನನ್ನ ಅಣ್ಣ ನೀನು ಸಂಬಂಧದಲ್ಲೂ ಅಣ್ಣ ತಮ್ಮ ಅಲ್ವಾ, ನಾನೇನಾದರೂ ಕೆಲಸ ಕೊಡಿಸ್ತೀನಿ ಅಂತ ಅಂದಾಗ, ಬೇಡ ದಶರಥ ಬಡತನನ ಎದುರಿಸಿ ನನಗೆ ಅಭ್ಯಾಸ ಇದೆ, ಹೊಟ್ಟೆಗೆ ಹಾಗೆ ಬಟ್ಟೆಗೆ ಆಗುವಷ್ಟು ದುಡ್ಡನ್ನು ನಾನು ದುಡಿತಿದ್ದೀನಿ, ನನಗಿದೇ ಕೆಲಸ ಇರಬೇಕಾದ್ರೆ ಯಾಕೆ ನಾನೇನಾದ್ರು ನಿನಗೆ ಕೆಲಸ ಕೊಡಿಸಿದ್ರೆ ನಿನಗೆ ಮುಜುಗರ ಆಗುತ್ತಾ ಪಾಲಾಕ್ಷ ಅಂತ ದಶರಥ ಕೇಳ್ತಾ ಇರ್ತಾನೆ. ಹಾಗೇನಿಲ್ಲ ಸುಮ್ಮನೆ ನಿನಗೆ ಯಾಕೆ ತೊಂದರೆ ಅಂತ ಅಂತಂದಾಗ, ತೊಂದರೆ ಏನಿದೆ, ನಾವಿಬ್ಬರು ಸಂಬಂಧಿಕರು ಏನೋ ಸಣ್ಣ ಮನಸ್ತಾಪ ಬಂದು ದೂರ ಆಗಿದ್ದೀವಿ ಅಷ್ಟೇ, ಅಂದಮೇಲೆ ನಾನು ನಿನಗೆ ಕೆಲಸ ಕೊಡೋದ್ರಲ್ಲಿ ತಪ್ಪೇನಿದೆ, ಈ ಕಾರ್ಡ್ನ ತಗೋ, ಇದೊಂದು ದೊಡ್ಡ ಕಂಪನಿ, ಅಲ್ಲಿಗೆ ಹೋಗು, ನಾನು ಮ್ಯಾನೇಜರ್ ಜೊತೆ ಮಾತಾಡ್ತೀನಿ, ನೀನು ಕೆಲಸ ಮಾಡು ಅಂತ ಅಂದಾಗ, ನನ್ನ ಕಷ್ಟ ನೋಡಿ ನೀನಾದರೂ ಸಹಾಯ ಮಾಡ್ದಲ್ಲ ದಶರಥ ಅಂತ ಪಾಲಾಕ್ಷನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಅದೇ ಸಮಯಕ್ಕೆ ಪಾಲಾಕ್ಷನ ನೋಡಬೇಕು ಅಂತ ಅದೇ ರೋಡಲ್ಲಿ ಜ್ಯೋತಿಕಾ ಬರ್ತಿರ್ಬೇಕಾದ್ರೆ ಇವರಿಬ್ಬರನ್ನ ನೋಡಿ ಶಾಕ್ ಆಗಿ ಹಾಗೆ ಜ್ಯೋತಿಕಾ ಕಾರ್ ನಿಲ್ಲಿಸಿ ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ದಶರಥ ಸ್ವಲ್ಪ ದುಡ್ಡನ್ನ ಕೊಡ್ತಾ ಇರ್ತಾನೆ. ನನಗಿದು ಬೇಡ ಅಂತ ಪಾಲಾಕ್ಷ ಹೇಳ್ಬೇಕಾದ್ರೆ, ನಿನಗೆ ಅಷ್ಟಕ್ಕೆ ಉಪಯೋಗ ಆಗುತ್ತೆ, ದಯವಿಟ್ಟು ಈ ದುಡ್ಡನ್ನ ಇಟ್ಕೊ ಅಂತ ಅಂದಾಗ, ತುಂಬ ಥ್ಯಾಂಕ್ಸ್ ದಶರಥ ಅಂತ ಎಂತ ಕೈ ಮುಗಿತಿರ್ಬೇಕಾದ್ರೆ, ಈ ರೀತಿ ಎಲ್ಲ ಮಾಡಬೇಡ, ಸರಿ ಆಯಿತು ಹೋಗು ಎಲ್ಲದೂ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಕಳಿಸ್ತಿರ್ಬೇಕಾದ್ರೆ, ಇನ್ನೊಂದು ಕಡೆ ಪಾಲಾಕ್ಷ ತನ್ನ ಸ್ಕೂಟಿ ತಗೊಂಡು ಹೋಗ್ತಾ ಇದ್ರೆ ದಶರಥ ಕಾರ್ ಸರಿ ಆಯ್ತಲ್ಲ ಅಂತ ಖುಷಿಯಿಂದ ಹೋಗ್ತಾ ಇರ್ತಾನೆ. ಇವರಿಬ್ಬರನ್ನ ನೋಡಿ ಜ್ಯೋತಿಕನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಅಲ್ಲ ಡ್ಯಾಡ್ ಮತ್ತು ಅಪ್ಪ ಇಬ್ಬರು ಒಂದಾಗಿದ್ದಾರಲ್ಲ, ಯಾವ ರೀತಿ ಇವ್ರು ಕ್ಲೋಸ್ ಆದರೂ ನನಗಂತೂ ಒಂದು ಗೊತ್ತಿಲ್ಲ, ಇವ್ರ ಬೆಳವಣಿಗೆ ನೋಡ್ತಾ ಇದ್ರೆ ನನಗೆ ಗ್ಯಾರಂಟಿ ಆತಂಕ ಜಾಸ್ತಿ ಆಗ್ತಿದೆ. ಇವರಿಬ್ಬರು ಒಂದಾಗಿ ನಿನ್ನ ನಿಜವಾದ ಮಗಳು ಶಾರದಾ ಅಂತ ಹೇಳಿದರೆ ಖಂಡಿತ ಈ ಆಸ್ತಿ ಸಿಗಲ್ಲ, ಏನಾದರೂ ಮಾಡಿ ಇವರಿಬ್ಬರ ನಡುವೆ ಸಂಬಂಧನ ಕಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.